ನಮಸ್ಕಾರ ಸ್ನೇಹಿತರೆ, ಹೊಸದಾಗಿ ಒಂದು ಬಿಸ್ನೆಸ್ ಅಥವಾ ಫ್ಯಾಕ್ಟ್ರಿ ಶುರು ಮಾಡಬೇಕು ಅಂದರೆ ಮೊದಲೆಲ್ಲ ಎಷ್ಟು ಕಷ್ಟ ಇರ್ತಿತ್ತು ಅಲ್ವಾ. ಜಾಗ ಹುಡುಕಬೇಕು, ಕರೆಂಟ್ ಕನೆಕ್ಷನ್, ನೀರು, ರಸ್ತೆ, ಹೀಗೆ ವರ್ಷಗಟ್ಟಲೆ ಅಲೆದಾಡಬೇಕಿತ್ತು. ಆದರೆ ಇನ್ನು ಮುಂದೆ ಆಗಲ್ಲ. ಯಾಕೆಂದರೆ ಭಾರತ ಸರ್ಕಾರ ಇಡೀ ದೇಶಾದ್ಯಂತ 100 ಪ್ಲಗ್ ಆ್ಯಂಡ್ ಪ್ಲೇ ಪಾರ್ಕ್ಗಳನ್ನು ತರ್ತಿದೆ. ಏನಿದು ಪ್ಲಗ್ ಆ್ಯಂಡ್ ಪ್ಲೇ? ನಾವ್ಯಾಕೆ ಇದರ ಬಗ್ಗೆ ತಿಳ್ಕೋಬೇಕು? ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ನೋಡಿ, ನಾವು ಒಂದು ಹೋಟೆಲ್ಗೆ ಹೋಗಿ ನಮಗೆ ಇಷ್ಟ ಬಂದಿದ್ದನ್ನು ಆರ್ಡರ್ ಮಾಡಿ ತಿಂದು ಬಿಲ್ ಕೊಟ್ಟು ಬರ್ತೀವಲ್ವ. ಹಾಗೆಯೇ ಈ ಪ್ಲಗ್ ಆ್ಯಂಡ್ ಪ್ಲೇ ಪಾರ್ಕ್ಗಳು ಕೂಡ. ಇಲ್ಲಿ ಸರ್ಕಾರನೇ ಎಲ್ಲವನ್ನು ರೆಡಿ ಮಾಡಿಟ್ಟಿರುತ್ತೆ. ಅಂದರೆ ದೊಡ್ಡ ದೊಡ್ಡ ಶೆಡ್ಡುಗಳು, 24 ಗಂಟೆ ಕರೆಂಟ್, ಹೈ ಸ್ಪೀಡ್ ಇಂಟರ್ನೆಟ್, ಆಮೇಲೆ ಫ್ಯಾಕ್ಟ್ರಿಗೆ ಬೇಕಾದ ರಸ್ತೆಗಳು ಎಲ್ಲವೂ ಆಲ್ರೆಡಿ ರೆಡಿ ಇರುತ್ತೆ. ಉದ್ಯಮಿಗಳು ಕೇವಲ ತಮ್ಮ ಮಿಷಿನ್ಗಳನ್ನು ತಂದು ಪ್ಲಗ್ ಹಾಕಿ ಕೆಲಸ ಶುರು ಮಾಡಬಹುದು. ಅದಕ್ಕೆ ಇದಕ್ಕೆ ಪ್ಲಗ್ ಆ್ಯಂಡ್ ಪ್ಲೇ ಅಂತ ಕರೆಯೋದು. ಕೇಂದ್ರ ಸರ್ಕಾರ ಇದಕ್ಕೋಸ್ಕರ ಸುಮಾರು 33,660 ಕೋಟಿ ರೂಪಾಯಿ ಖರ್ಚು ಮಾಡ್ತಿದೆ. ಇದರಿಂದ ಬರೋಬ್ಬರಿ 15 ಲಕ್ಷ ಜನರಿಗೆ ಕೆಲಸ ಸಿಗುವ ನಿರೀಕ್ಷೆನೂ ಇದೆ. ಇನ್ನು ನಮ್ಮ ಕರ್ನಾಟಕ ವಿಷಯಕ್ಕೆ ಬಂದರೆ, ತುಮಕೂರು, ಧಾರವಾಡ ಅಥವಾ ಮೈಸೂರಿನ ಸುತ್ತಮುತ್ತ ಇಂತಹ ಪಾರ್ಕ್ಗಳು ಬರುವ ಸಾಧ್ಯತೆ ಹೆಚ್ಚಿದೆ. ಅಂದರೆ ನಮ್ಮೂರಿನ ಯುವಕರಿಗೆ ಇಲ್ಲೇ ಕೆಲಸ ಸಿಗುತ್ತೆ, ಬೇರೆ ರಾಜ್ಯಕ್ಕೆ ಹೋಗೋ ಅವಶ್ಯಕತೆ ಇರಲ್ಲ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ, ಚೀನಾ ಹೇಗೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಕಟ್ಟಿ ಇಡೀ ಜಗತ್ತಿಗೆ ಸಾಮಾನುಗಳನ್ನು ಸಪ್ಲೈ ಮಾಡ್ತಿದೆಯೋ, ಭಾರತ ಕೂಡ ಅದೇ ಹಾದಿಯಲ್ಲಿದೆ. ಇದು ನಮ್ಮ ದೇಶದ ಭವಿಷ್ಯವನ್ನೇ ಬದಲಿಸಬಲ್ಲ ದೊಡ್ಡ ಹೆಜ್ಜೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಸಿಂಪಲ್ ಆಗಿ ತಿಳ್ಕೊಳ್ಳೋಕ್ಕೆ ನಮ್ಮ ಸಿಂಪ್ಲಿ ಎಕ್ಸ್ಪ್ಲೈನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.